ಈ ಕೇಸಲ್ಲಿ ನನ್ನ ವಿರುದ್ಧ ಫೇಸ್ಬುಕ್ ಅಲ್ಲಿ ಹಾಕಿರ್ತಕ್ಕಂಥ ವ್ಯಕ್ತಿ ಯಾರು, ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಂತ ವ್ಯಕ್ತಿ ಯಾರು ಅಂತ ಹೇಳಿ ಗೊತ್ತಿರಲಿಲ್ಲ. ಕೋರ್ಟ್ ಅಲ್ಲಿ ಕಾಪಿಟಲ್ ನಿಮಗೆ ಗೊತ್ತಾಗಿದೆ ಯಾರಪ್ಪ ಅಂತ ಹೇಳಿ. KS ಆರೋಪಿ ಹೆಸರೇನಪ್ಪ ಅಂತ ಹೇಳಿ KS ಮೋಹನ್ ಕುಮಾರ್ ಬಿನ್ KR ಶಿವಕುಮಾರ್, 27 ವರ್ಷ, ನೇಕಾರ ಜನಾಂಗ, ಮತ್ತೆ ಅವರು ಕಾಂಟ್ರಾಕ್ಟ್ ಕೆಲಸ ಮಾಡ್ತಾರೆ. ವಾಸ ನಂಬರ್ 1257 ಅವ್ರ ಮನೆ ನಂಬರ್. ಮತ್ತೆ ಅವರು ವಾಸ ಬಸವೇಶ್ವರ ನಗರ, 4ನೇ ಕ್ರಾಸು ಬಸವೇಶ್ವರ ನಗರ, ಕೇರ್ಪುರೇಟ್ ಅವರು. ತಾವೆಲ್ಲ ಕೇಳ್ಕೊಂಡ್ರೆ ಅನ್ಸುತ್ತೆ. KS ಮೋಹನ್ ಕುಮಾರ್ ಬಿನ್ KR ಶಿವಕುಮಾರ್, 22 ವರ್ಷ, ನೇಕಾರ ಜನಾಂಗ, ಕಾಂಟ್ರಾಕ್ಟ್ ಕೆಲಸ, ಬಸವೇಶ್ವರ ನಗರ, 4ನೇ ಕ್ರಾಸು, ಕೇರ್ಪುರೇಟ್. ಮೊಬೈಲ್ ನಂಬರ್ ಕೂಡ 9148532632 ಅಂತ ಇದೆ. ನಾನು ಚಾರ್ಜ್ಗಳು ಕಾಪಿಗಳನ್ನು ಮಾಡ್ತೀನಿ. ಆಮೇಲೆ ಆ ವ್ಯಕ್ತಿ ಚಾರ್ಜ್ದಲ್ಲಿ ಹೇಳಿದ್ದಾರೆ, ಆ ವ್ಯಕ್ತಿ ಚಾರ್ಜ್ಶೀಟಲ್ಲಿ ನಾನು ಯಾವುದೇ ವ್ಯಕ್ತಿಯ ಮೇಲೆ ದಾಖಲಾತಿ ಇದ್ದೇನೆ, ನಾವು ಮಾತಾಡಬಾರ್ದು, ಆ ರೀತಿ ಮಾತಾಡಿದಾಗ ತಪ್ಪಾಗುತ್ತೆ ನೋಡಿ. ಆ ವ್ಯಕ್ತಿನೇ ಸೈನ್ ಮಾಡಿರ್ತಕ್ಕಂಥದ್ದು, ಆ ವ್ಯಕ್ತಿನೇ ಸೈನ್ ಮಾಡಿರ್ತಕ್ಕಂಥದ್ದು, ಆ ವ್ಯಕ್ತಿನೇ ಸೈನ್ ಮಾಡಿರ್ತಕ್ಕಂಥದ್ದು, ಆ ವ್ಯಕ್ತಿನೇ ಕೊಟ್ಟಿರ್ತಕ್ಕಂಥ ಹೇಳಿಕೆ ಸೈನ್ ಮಾಡಿರ್ತಕ್ಕಂಥದ್ದು. ನಾನು ಹೇಳಿರ್ತಕ್ಕಂಥ ವಿಳಾಸ ಅದೇ. ಅವರು ದೇಶದಿಂದ ಆ ತರ ಮಾಡಿದೆ ಅಂತ ಹೇಳ್ತಾರೆ, ದೇಶದಿಂದ ಆ ತರ ಮಾಡಿದೆ ಅಂತ ಹೇಳ್ತಾರೆ. ನಾನು ಪಾಪ ಮಾನ್ಯ, ನಾನು ಹುಡುಗನ ಬೈಯಲ್ಲ. KS ಮೋಹನ್ ಕುಮಾರ್ ಹೇಳಿದರೆ ಅವ್ರು ನಾನು ಬೈಯಲ್ಲ, ನಿಲ್ಸಲ್ಲ. ಯಾಕಂದ್ರೆ ಒಬ್ಬ ವಿದ್ಯಾವಂತ, ಕಾನೂನು ಪದವಿದ್ದಾರೆ. ಅವ್ರಿಗೆ ನಾನು ಅವ್ರಿಗೆ ಯಾರು ಅಂತಾನೆ ಗೊತ್ತಿರಲಿಲ್ಲ. ಅವ್ರಿಗೂ ನಮ್ಗೆ ದ್ವೇಷ ಯಾವುದೂ ಇಲ್ಲ, ಜಗಳ ಆಗಲಿ, ದ್ವೇಷ ಆಗಲಿ, ಇನ್ನೊಂದಲ್ಲಿ ನಮ್ಗೆ ಏನೂ ಇಲ್ಲ, ಆಯ್ತಾ. ಈ ವ್ಯಕ್ತಿಯ ಹಿಂದೆ ಹಲವಾರು ಕಾಣದ ಕೈಗಳು ಕೆಲಸ ಮಾಡಿದ್ದಾರೆ. ಯಾಕೆ ಕೆಲಸ ಮಾಡಿದ್ದಾರೆ ಅಂದ್ರೆ, ಒಬ್ಬ ಲಿಂಗಾಯತ ವ್ಯಕ್ತಿ ಏನಾದ್ರು JDS ಅಧ್ಯಕ್ಷ ಆದ್ರೆ JDS ಪಕ್ಷಕ್ಕೆ 25ರಿಂದ 30 ಸಾವಿರ ಮತಗಳು, ಅಲ್ಪಸಂಖ್ಯಾತ ಮತಗಳು ಬರ್ತವೆ. JDS ಜಾತ್ಯತೀತ ಜನತಾದಳ ಒಬ್ಬ ಅಲ್ಪಸಂಖ್ಯಾತ ವ್ಯಕ್ತಿಗೆ JDS ನ ಅಧ್ಯಕ್ಷ ಮಾಡಿದ್ರೆ ಎಲ್ಲಾ ಸಣ್ಣ ಸಮಾಜಗಳು ಕ್ರೋಢೀಕರಣವಾಗಿ ಪಕ್ಷಕ್ಕೆ ಮತ್ತೆ HD ಮುಂಚೆಗೆ ಲಾಭ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮ JDS ಪಕ್ಷದ ಕೆಲವು ವ್ಯಕ್ತಿಗಳು, ಬಿಜೆಪಿಯ ಕೆಲವು ವ್ಯಕ್ತಿಗಳು, ಕಾಂಗ್ರೆಸ್ನ ಕೆಲವು ವ್ಯಕ್ತಿಗಳು ಸೇರಿ ಬಹಳ ನೋವಾಗ್ತದೆ. ಮತ್ತು ತಾಲೂಕಿನ ಒಬ್ಬ ಹಿರಿಯ ಪತ್ರಕರ್ತನು ಸೇರಿ, ತಾಲೂಕಿನ ಒಬ್ಬ ಗೌರವಾನ್ವಿತ ಹಿರಿಯ ಮಾದರಿ ಪತ್ರಕರ್ತರು ಕೂಡ ಅವರು ಎಲ್ಲ ಅವರ ನೇತೃತ್ವದಲ್ಲಿ ಸೇರಿ ಪ್ಲಾನ್ ಮಾಡಿ ಹೇಗ್ ಮಾಡೋದು, ಯಾವ ರೀತಿ ಮಾಡೋದು, ಹೆಂಗ್ ಮಾಡೋದು, ಯಾರ ಹೆಸರು ಹಾಕ್ಸೋದು, ಯಾರು ಮೂರ್ಖ ಹಾಕ್ಸೋದು ಅಂತ ಬಹಳ 1-2 ದಿನಗಳ ಕಾಲ ಚರ್ಚೆ ಮಾಡಿ, ಆಲೋಚನೆ ಮಾಡಿ ಈ ಹುಡುಗ KS ಮೋಹನ್ ಕುಮಾರ್ ಅವ್ರನ್ನ ಒಂದು ಅಕೌಂಟ್ಗೆ ಸಾಮಾಜಿಕ ಜಾಲತಾಣ ಹೋಗುತ್ತೆ ಅಂತ ಹೇಳಿದಾಗ ನಮ್ಮ ಕುಟುಂಬಕ್ಕೆ, ನನಗೆ, ನನ್ನ ಹೆಂಡತಿಗೆ ದುಃಖ ತಡೆಯಕ್ಕಾಗಲ್ಲ. ಒಂದು 6ರಿಂದ 7 ತಿಂಗಳು ಸಾಕಷ್ಟು ಒಂದು ನೋವಿಂದ, ಸಂಕಟದಿಂದ ಎಲ್ಲ ರೀತಿಯ ಅವಮಾನವನ್ನ ಅನುಭವಿಸಿರ್ತೀನಿ ನಾನು. ಮತ್ತೆ 3ನೇ ಪಾಯಿಂಟ್ ನಾನು ಹೇಳ್ತಕ್ಕಂಥ ವಿಚಾರ, ರಾಜಕಾರಣ ಮಾಡ್ತಕ್ಕಂಥವ್ರು